ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮಗೆ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನೋವು ಬರಲಿ, ಏನೇ ಅಡ್ಡಿ ಆತಂಕಗಳು ಬರಲಿ, ನಾವು ಜೀವನ ಮಾಡಲೇಬೇಕು. ಏಕೆ ಅಂತಂದರೆ ಭೂಮಿ ಮೇಲೆ ನಾವು ಹುಟ್ಟಿದ್ದೀವಿ ಅಂತಂದಮೇಲೆ ನಾವು ಜೀವನ ಮಾಡಲೇಬೇಕು. ನಾವು ಹೇಗೆ ಬಂದಿದ್ದೀವೋ ಹಾಗೆ ಹೋಗೋವಂಥದ್ದಲ್ಲ. ಬಂದ ಮೇಲೆ ಏನಾದರೂ ಒಂದು ಸಾಧನೆ ಅನ್ನೋದು ಮಾಡಬೇಕು. ನಾವು ಸಾಧನೆ ಮಾಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಎಷ್ಟು ಸಾಧ್ಯನೋ ಅಷ್ಟು ನಿಯತ್ತಿಂದ ನಾವು ಬದುಕ್ತಾ ಹೋಗಬೇಕು. ಯಾಕಪ್ಪ ಅಂತಂದರೆ ಭೂಮಿ ಮೇಲೆ ಹುಟ್ಟೋ ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ ಒಂದು ನಿಯಮಗಳು ಅಂತಲೇ ಭಗವಂತ ನಿಶ್ಚಯ ಮಾಡಿ ಕಳಿಸಿರ್ತಾನೆ. ಒಬ್ಬ ಮನುಷ್ಯ ಹುಟ್ಟಬೇಕಾದ್ರೆ ಏನಾದರೂ ಒಂದು ಸಾಧನೆ ಮಾಡೋದಾಗಿರ್ಬೋದು, ಇಲ್ಲಾಂದರೆ ಏನಾದರೂ ಒಂದು ಗಳಿಸೋದಾಗಿರ್ಬೋದು, ಈ ಥರ ಎಲ್ಲ ಒಂದು ಮಾಡೋದಕ್ಕೆ ಅಂತಲೇ ಭೂಮಿ ಮೇಲೆ ಕಳಿಸೋದು. ನೀನು ಒಳ್ಳೇದು ಮಾಡ್ತೀಯಾ ಕೆಟ್ಟದ್ದು ಮಾಡ್ತೀಯಾ ಅಂತಲೇ ಭೂಮಿ ಮೇಲೆ ಕಳಿಸೋವಂಥದ್ದು. ನಾವು ಮಾಡೋ ಪಾಪ ಕರ್ಮ ಆಗಿರ್ಬೋದು, ಇಲ್ಲ ಒಂದು ಪುಣ್ಯ ಆಗಿರ್ಬೋದು, ನೀನು ಯಾವ ರೀತಿ ಮಾಡ್ತೀಯಾ, ಯಾವ ರೀತಿ ನೀನು ಜೀವನ ಮಾಡ್ತೀಯಾ ಅಂತಲೇ ಭಗವಂತ ಇದನ್ನೆಲ್ಲ ನಿಶ್ಚಯ ಮಾಡಿ ಭೂಮಿ ಮೇಲೆ ಕಳಿಸೋದು. ಪ್ರತಿಯೊಬ್ಬನಿಗೂ ಅವನದೇ ಆದಂಥ ಒಂದು ನಿಯಮಗಳನ್ನೋದಿರುತ್ತೆ. ಹುಟ್ಟಿದ ಮೇಲೆ ಒಬ್ಬ ಮನುಷ್ಯ ಎಷ್ಟು ದಿವಸ ನಾವು ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯಾವ ರೀತಿ ಬದುಕ್ತೀವಿ, ಏನಕ್ಕೋಸ್ಕರ ಬದುಕ್ತೀವಿ, ಯಾರಿಗೋಸ್ಕರ ಬದುಕ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಏಕೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನೂ ಹುಟ್ಟುತ್ತವಿಂದ ಸಾಯೋ ತನಕ ಏನಾದರೂ ಒಂದು ಮಾಡಲೇಬೇಕಲ್ವ. ಈಗ ನಾವು ಭೂಮಿ ಮೇಲೆ ದೇವರು ನಮ್ಮನ್ನು ಕಳಿಸಿದ್ದಾರೆ ಅಂತಂದಮೇಲೆ ಏನಾದರೂ ಒಂದು ಮಾಡಲೇಬೇಕು. ನಾವು ಹಾಗೆ ಬಂದು ಹಾಗೆ ಹೋಗೋದಕ್ಕಾಗೋದಿಲ್ಲ. ಬಡತನ ಇರಲಿ, ಸಿರಿತನ ಇರಲಿ, ಏನೇ ಕಷ್ಟ ಬರಲಿ, ನಷ್ಟ ಬರಲಿ, ಇದನ್ನೆಲ್ಲ ಎದುರಿಸಿ ನಾವು ಜೀವನ ಅನ್ನೋದು ಮಾಡಲೇಬೇಕು ಅಲ್ವಾ. ಈಗ ನಮ್ಮನ್ನು ನಂಬ್ಕೊಂಡು 4 ಜನ ಇರ್ತಾರೆ. ಒಂದು ತಂದೆ ತಾಯಿ ಇರ್ತಾರೆ, ಇಲ್ಲ ಅಕ್ಕ ತಂಗಿ ಇರ್ತಾರೆ, ಅಣ್ಣ ತಮ್ಮ ಇರ್ತಾರೆ, ಹೆಂಡ್ತಿ ಮಕ್ಕಳು ಇರ್ತಾರೆ. ಒಂದು ಸಂಸಾರ ಅನ್ನೋದು ಸಹ ಭಗವಂತ ನಮಗೆ ಕಟ್ಟಾಕಿರ್ತಾರೆ. ಏಕೆ ಅಂತಂದರೆ ಮನುಷ್ಯ ನಾವು ಮಾಡ್ಕೊಳ್ಳೋದಕ್ಕಿಂತ ಭಗವಂತ ನಮಗೆ ಗಂಟನ್ನು ಬೆಸೆಯೋದು ಜಾಸ್ತಿ. ಒಬ್ಬರಿಂದ ಒಬ್ರಿಗೆ ಸಂಬಂಧಗಳನ್ನೋದನ್ನು ಬೆಸೆಸ್ತಾ ಹೋಗ್ತಾನೆ. ಯಾಕೆ ಅಂತಂದರೆ ನಾವು ಹುಟ್ಟಬೇಕಾದ್ರೆ ಒಬ್ಬರೇ ಹುಟ್ಟೋದು, ಆದರೆ ಹುಟ್ಟಿದ ನಂತರ ನಮಗೆ ಎಷ್ಟು ಸಂಬಂಧಗಳನ್ನೋದು ಕಟ್ಟಾಗ್ತಾನೆ ಭಗವಂತ. ಆದರೆ ಸಾಯಬೇಕಾದ್ರೆ ಎಷ್ಟೆಲ್ಲ ಜನ ಬರ್ತಾರೆ, ನನ್ನವರು ತನ್ನವರು, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡ್ತಿ ಮಕ್ಕಳು, ಮತ್ತು ಬಂಧು ಬಾಂಧವ್ಯ, ಇದನ್ನೆಲ್ಲನೂ ಸಹ ಬೆಳೆಸ್ಕೊಂಡೇ ನಾವು ಹೋಗೋದು. ಹುಟ್ಟಬೇಕಾದ್ರೆ ಒಬ್ಬರೇ ಬಂದರೂ ಸಾಯಬೇಕಾದ್ರೆ ಹಲವಾರು ಸಂಬಂಧಗಳನ್ನ ನಾವು ಹೊತ್ಕೊಂಡು ಬಿಟ್ಟು ಹೋಗೋ ಅಂಥದ್ದು ಅಲ್ವಾ. ಆ ಬಂದು ಹೋಗೋ ನಡುವೆ ನಾವು ಏನು ಮಾಡ್ತಾಯಿದ್ದೀವಿ, ಏನು ಕೆಲಸ ಮಾಡ್ತಾಯಿದ್ದೀವಿ, ಏನು ಸಾಧನೆ ಮಾಡಿದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಲ್ವಾ. ಈಗ ಕೆಟ್ಟವರಾಗೂ ಇರ್ತಾರೆ, ಈಗ ಒಳ್ಳೆಯವರಾಗೂ ಇರ್ತಾರೆ. ನಾವು ಚೆನ್ನಾಗಿರಬೇಕು ಅಂತಂದರೆ ಒಳ್ಳೆ ಮಾರ್ಗದಲ್ಲಿ ನಡೀತಾರೆ. ಅವರು ನಿಯತ್ತಿಂದ ಬದುಕೋದಾಗಿರ್ಬೋದು, ಏನೋ ಒಂದು ಹಣಕಾಸು ಸಂಪಾದನೆ ಮಾಡಿರೋದಾಗಿರ್ಬೋದು, ಏನೋ ಒಂದು ಮಾಡೇ ಮಾಡ್ತಾರೆ. ಆದರೆ ನಾವು ಹುಟ್ಟು ಸಾಯೋ ಮಧ್ಯೆ ಇರೋ ಅಂಥ ಸಂಬಂಧ ಆಗಿರ್ಬೋದು, ಇಲ್ಲ ಒಂದು ನಾವು ಮಾಡೋ ಕೆಲಸ ಆಗಿರ್ಬೋದು, ಒಂದು ಪ್ರೀತಿ ಸಂಪಾದನೆ ಮಾಡೋದಾಗಿರ್ಬೋದು, ಒಳ್ಳೆ ರೀತಿಲೂ ಆಗ್ಬೋದು, ಇಲ್ಲ ಕೆಟ್ಟ ರೀತಿಲೂ ಆಗ್ಬೋದು. ಎರಡೂ ರೀತಿಯಲ್ಲೂ ನಾವು ಜೀವನ ಮಾಡ್ತೀವಿ. ಕೆಲವರು ಒಳ್ಳೆ ರೀತಿಯಲ್ಲಿ ಬದುಕಿದ್ರೆ, ಒಳ್ಳೆ ದಾರಿನಲ್ಲಿ ಹೋದರೆ, ಕೆಲವರು ಕೆಟ್ಟ ದಾರಿನಲ್ಲೂ ಹೋಗ್ತಾರೆ, ಕೆಟ್ಟ ರೀತಿಯೂ ಹಣ ಸಂಪಾದನೆ ಮಾಡ್ತಾರೆ. ನಾವು ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಿನೇ ನಾವು ಹೋಗಬೇಕು. ಹುಟ್ಟಿದಂಥ ಮನುಷ್ಯ ಏನಾದರೂ ಒಂದು ಸಾಧನೆ ಮಾಡಿ ಹೋದರೆ ಅವನ ಹೆಸರು ಅಜರಾಮರವಾಗಿ ಉಳ್ಕೊಳ್ಳುತ್ತೆ. ಏಕೆಂತಂದರೆ ಆ ಮನುಷ್ಯ ಸತ್ರು ಸಹ ಅವ್ನು ಮಾಡಿರೋ ಕೆಲಸ ಕಾರ್ಯ ಆಗಿರ್ಬೋದು, ಒಂದು ಒಳ್ಳೆ ಕೆಲಸ ಪಾಪ ಪುಣ್ಯ ಆಗಿರ್ಬೋದು, ಇದೆಲ್ಲ ಭೂಮಿ ಮೇಲೆ ಇರೋವಂಥದ್ದು. 4 ಜನ ಇದನ್ನೆಲ್ಲ ನೆನೆಸ್ಕೋತಾರೆ, ಅಂಥ ಮನುಷ್ಯ ಇದನ್ನ ಅವನು ಇಷ್ಟು ಜನಕ್ಕೆ ಒಳ್ಳೇದು ಮಾಡ್ದ, ಒಂದು ದೇವಸ್ಥಾನ ಕಟ್ಟಿಸ್ದ, 4 ಜನಕ್ಕೆ ಒಳ್ಳೇದು ಮಾಡ್ದ ಅಂತ ಹೇಳ್ತಾರಲ್ಲ, ಅದೇ ನಾವು ಗಳಿಸೋವಂಥ ಸಂಪಾದನೆ. ಇನ್ನು ಕೆಲವರು ಇರ್ತಾರೆ, ಅಯ್ಯೋ ನಾವೇನೋ ಹುಟ್ಟಬೇಕಾಗಿತ್ತು ಹುಟ್ಟಿದ್ದೀವಿ, ಏನೋ ಬದುಕಬೇಕು ಬದುಕ್ತಾ ಇದ್ದೀವಿ, ಇರೋ 2 ದಿವಸ ಹೇಗೋ ಬದುಕ್ಬಿಟ್ಟು ಬಾಳ್ಬಿಟ್ಟು ನಾವು ಹೋಗಬೇಕು ಅನ್ನೋ ಥರನೂ ಇರ್ತಾರೆ. ಈಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋದು, ಅವ್ರೊಂದು ಕೆಲಸ ಕಾರ್ಯ ಮಾಡೋದಿಲ್ಲ, ಮನೆಯಲ್ಲಿ ಹೇಳೋ ಮಾತು ಸಹ ಕೇಳೋದಿಲ್ಲ, ಒಂದು ಆಸಕ್ತಿ ಇರೋದಿರಲ್ಲ. ಏನೋ ಒಂದು ಕೆಲಸ ಮಾಡು ಅಂತಂದ್ರೂ ಸಹ ಅದರಲ್ಲಿ ಒಂಥರ ನಿರ್ಲಕ್ಷ್ಯ ತೋರಿಸೋವಂಥದ್ದು. ಅಯ್ಯೋ ಯಾರು ಮಾಡ್ತಾರೆ, ಯಾಕೆ ಮಾಡಬೇಕು, ನಾನು ಸಾಯುವಾಗೇನೋ ಹೊತ್ಕೊಂಡು ಹೋಗ್ತೀನ, ತಿನ್ನೋ 2 ತುತ್ತು ಅನ್ನೋಕ್ಕೆ ಏನು ನಾನು ಇಷ್ಟೆಲ್ಲ ಮಾಡಬೇಕು, ಯಾರಿಗೋಸ್ಕರ ಮಾಡಬೇಕು, ಅವ್ರಿಗೆ ಬೇಕಾ ಅವರೇ ಸಂಪಾದನೆ ಮಾಡ್ಕೊಳ್ಳಿ, ನನ್ನ ಹೊಟ್ಟೆಗೆ ಎಷ್ಟು ಬೇಕೋ ನಾನು ಅಷ್ಟು ಸಂಪಾದನೆ ಮಾಡ್ಕೋತೀನಿ ಅನ್ನೋ ಥರ ಜನನೂ ಸಹ ಇರ್ತಾರೆ. ಏಕೆ ಅಂತಂದರೆ ಭೂಮಿ ಮೇಲೆ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಅಷ್ಟು ಥರ ಬುದ್ಧಿ ಅನ್ನೋದಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಯೋಚನೆ ಅನ್ನೋದು ಮಾಡ್ತಾರೆ, ಜೀವನ ಅನ್ನೋದು ಮಾಡ್ತಾರೆ. ಇನ್ನು ಕೆಲವರು ಇರ್ತಾರೆ ತುಂಬ ಕಷ್ಟಪಡ್ತಿರ್ತಾರೆ, ನಾನು ಏನಾದರೂ ಮಾಡಲೇಬೇಕು, ಜೀವನದಲ್ಲಿ ಏನಾದರೂ ಮಾಡಬೇಕು, ನನಗಲ್ಲದೆ ಹೋದರೂ ಬೇರೆಯವ್ರಿಗೋಸ್ಕರ ಏನಾದರೂ ನಾನು ಮಾಡಬೇಕು ಅನ್ನೋದೊಂದು ಹಠ ಛಲ ಅನ್ನೋದಿರುತ್ತೆ. ಅವರಲ್ಲಿ ಒಳ್ಳೆತನ
ಇರುತ್ತೆ. ಅಕ್ಕ ತಂಗಿದಿರಿಗೆ ಬದುಕೋದಾಗಿರ್ಬೋದು, ಇಲ್ಲ ಅಣ್ಣ ತಮ್ಮದಿರಿಗೆ ಒಳ್ಳೇದು ಮಾಡೋದಾಗಿರ್ಬೋದು, ಇಲ್ಲ ತಂದೆ ತಾಯಿಗೆ ಒಳ್ಳೇದು ಮಾಡೋದಾಗಿರ್ಬೋದು. ಹಾಗೆ ಅವ್ರ ಸುತ್ತಮುತ್ತ ಯಾರು ಇರ್ತಾರೋ ಅವರು ಕಷ್ಟದಲ್ಲಿದ್ದಾಗ ಅವ್ರಿಗೆ ಸಹಾಯ ಮಾಡೋವಂಥದ್ದಾಗಿರ್ಬೋದು. ಈಗ ಅವರಲ್ಲಿ ಇಲ್ಲ ಅಂದ್ರೂ ಯಾರ ಹತ್ರನಾರು ಸಾಲ ಈಸಾದರೂ ಕೊಡ್ತಾರೆ. ಇಲ್ಲ ಅವ್ರು ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಜೊತೇಲಿ ಹುಡ್ತವ್ರು ಚೆನ್ನಾಗಿರಲಿ ಅಂತ ಅವ್ರಿಗೆ ಮಾಡೋಂಥ ಸಹಾಯ ಆಗಿರ್ಬೋದು. ಈ ರೀತಿಯೂ ಸಹ ಮಾಡ್ತಾರೆ. ಅವರು ಅವ್ರಿಗೋಸ್ಕರ ಅಂತ ಬದುಕೋದಿಲ್ಲ, ಬೇರೆಯವ್ರಿಗೋಸ್ಕರ ಅಂತಲೂ ಸಹ ಬದುಕ್ತಾರೆ. ಇನ್ನು ಕೆಲವರು ಇರ್ತಾರೆ, ಬರೀ ನಾನೇ ಚೆನ್ನಾಗಿರಬೇಕು, ಬೇರೆ ಯಾರು ಚೆನ್ನಾಗಿರಬಾರ್ದು, ಬರೀ ನನ್ನ ಸಂಸಾರ ನಾನು ಚೆನ್ನಾಗಿರಬೇಕು. ಆ ಬೇರೆಯವ್ರ ಸೊತ್ತು ಕಿತ್ಕೊಂಡು ತಿಂದರೂ ಪರವಾಗಿಲ್ಲ, ಬೇರೆಯವ್ರ ಹೊಟ್ಟೆ ಒಡೆದ್ರೂ ಪರವಾಗಿಲ್ಲ, ಅವ್ರ ಕಣ್ಣಲ್ಲಿ ನೀರು ಹಾಕ್ಸಿದ್ರು ಪರವಾಗಿಲ್ಲ, ಅವ್ರ ಗಂಟೆ ಎಲ್ಲ ಕಿತ್ಕೊಂಡು ನಾನು ತಿನ್ನಬೇಕು, ನಾನು ಸತ್ತ ನಂತರ ನನ್ನ ಹೆಂಡ್ತಿ ಮಕ್ಕಳು ನನ್ನ ವಂಶ ತಿಂದು ಚೆನ್ನಾಗಿರಬೇಕು ಅಂತಲೂ ಸಹ ಕೆಲವ್ರು ಇರ್ತಾರೆ. ಈಗ ಸ್ವಾರ್ಥಿಗಳು ಅಂತ ಹೇಳ್ತಾರಲ್ಲ, ಆ ರೀತಿ ಯಾರಿಗೂ ಏನೂ ಕೊಡೋದಿಲ್ಲ. ಬೇರೆಯವರು ಮನೆಗೆ ಬಂದ್ರೂ ಅವ್ರಿಗೊಂದು ಗ್ಲಾಸ್ ನೀರು ಕೊಡೋದಿಲ್ಲ, ಬರೀ ಮಾತಿನಲ್ಲೇ ಹೊಟ್ಟೆ ತುಂಬಿಸಿ ಕಳಿಸೋ ಅಂಥದ್ದು. ಇನ್ನು ಏನು ಇಲ್ಲಾರ್ದಂಥವ್ನ ಮನೆಗೆ ಯಾರಾದರೂ ಹೋದರೆ ಅವ್ರಿಗೆ ಹಸ್ಕೊಂಡಿದ್ರು ಪರವಾಗಿಲ್ಲ, ಅವ್ರಿಗೆ ಹೊಟ್ಟೆ ತುಂಬಿಲ್ಲ ಅಂದ್ರೂ ಪರವಾಗಿಲ್ಲ, ಬಂದಂಥವ್ರಿಗೆ ಅತಿಥಿ ಸತ್ಕಾರ ಮಾಡೋವಂಥದ್ದು. ಅವ್ರು ತಿನ್ನೋ ತುತ್ತು ಅನ್ನನ ಬೇರೆಯವ್ರಿಗೆ ಕೊಟ್ಟು ಅವ್ರ ಖುಷಿನ ಇವ್ರು ಕಣ್ಣು ತುಂಬ್ಕೊಳ್ಳೋ ಅಂಥದ್ದು. ಈ ಥರ ಭೂಮಿ ಮೇಲೆ ನಾನಾ ಥರ ಜನಗಳು ಅನ್ನೋದು ಸಹ ಇರ್ತಾರೆ. ಏಕೆ ಅಂತಂದರೆ ನಮಗೆ ಯಾರಾದರೂ ಏನಾದರೂ ಸಹಾಯ ಮಾಡಿರ್ತಾರ, ಅದನ್ನು ನಾವು ನೆನಪು ಮಾಡ್ಕೋಬೇಕು. ಏಕೆ ಅಂತಂದರೆ ನಾವು ಬೇರೆಯವ್ರಿಗೋಸ್ಕರ ಅಂತಲೇ ಬದುಕಿರೋದಿಲ್ಲ, ನಮಗೋಸ್ಕರ ಅಂತಲೇ ನಾವು ಬದುಕೋದು ಅಲ್ವಾ. ಆ ಬದುಕಿನುದ್ದಕ್ಕೂ ಬರೀ ನಮಗೋಸ್ಕರ ಅಂತಲೇ ನಾವು ಬದುಕೋಕೆ ಹೋಗಬಾರ್ದು. ಈಗ ನಾವು ಏನೋ ಒಂದು ಸಂಪಾದನೆ ಮಾಡ್ತೀವಿ, ಒಂದು ದುಡಿತೀವಿ, ನಾವು ದುಡ್ದಿದ್ದಂಥ ದುಡ್ಡನ್ನೆಲ್ಲ ಬರೀ ನಾವೇ ತಿಂತೀವ, ನಾವೇ ಹೊತ್ಕೊಂಡು ಹೋಗ್ತೀವ, ಹೋಗೋದಿಲ್ಲ. ನಮ್ಗೆ ಎಷ್ಟು ಬಳಕೆಗೆ ಬೇಕೋ ಅಷ್ಟನ್ನು ಮಾತ್ರ ನಾವು ಇಟ್ಕೋತೀವಿ, ಮಿಕ್ಕಿದ್ನ ನೀರಿನ ಥರ ಹರಿದೋಗ್ತಿರುತ್ತೆ, ಖರ್ಚು ಅನ್ನೋದಾಗ್ತಿರುತ್ತೆ ಅಲ್ವಾ. ದುಡ್ದಿದ್ದೆಲ್ಲನೂ ನಾವೇ ಇಟ್ಕೊಳ್ಳೋದಿಲ್ಲ, ಆ ಸುಖನೂ ಸಹ ನಾವು ಅನುಭವಿಸೋದಿಲ್ಲ. ನಮಗೆ ಎಷ್ಟು ಸೇರಬೇಕೋ ಅಷ್ಟೇ ನಮ್ಮ ಕೈ ಸೇರೋದು, ನಮ್ಗೆ ಹೊಟ್ಟೆಗೆ ಸೇರೋದು. ಮಿಕ್ಕಿದ್ನೆಲ್ಲ ನೀರಿನ ಥರ ಬೇರೆಯವ್ರ ಪಾಲಾಗ್ತಿದೆ ಅಂತ ಹೇಳ್ತೀವಲ್ಲ, ಆ ರೀತಿ ಇರಬೇಕಾದ್ರೆ ದೇವರಲ್ಲೇ ಈ ಥರ ಒಂದು ಎರಡೂ ಭೇದ ಭಾವ ಮಾಡ್ತಿಲ್ಲ ಅಂತಂದಮೇಲೆ ಮನುಷ್ಯರಲ್ಲಿ ಏನಕ್ಕೆ ಭೇದ ಭಾವ ಮಾಡಬೇಕು. ನಾನು ದುಡ್ದಿದ್ದು ನನಗೆಷ್ಟು ಸೇರಬೇಕೋ ಅಷ್ಟೇ ಸೇರುತ್ತೆ, ಮಿಕ್ಕಿದ್ದು ಪರವರು ಸತ್ತು ಅಂತ ಹೇಳ್ತಾರಲ್ಲ, ಆ ರೀತಿ ನಮಗೆ ಸಾಧ್ಯವಾದರೆ ಯಾರಿಗಾದ್ರೂ ಸಹಾಯ ಮಾಡಬೇಕು. ಆದರೆ ಕೆಲವರೊಬ್ಬರು ಹೇಳ್ತಾರೆ, ನಾನು ಬೇರೆಯವ್ರಿಗೋಸ್ಕರ ಅಂತಲೇ ದುಡ್ಡು ಕಾಸು ಅಂತ ಬಡ್ಡಿಗಿಸ್ಕೊಟ್ಟಿದ್ದೀನಿ, ಅವರು ಸಹಾಯಕ್ಕೂ ನಾನು ಮಾಡಿದ್ದೀನಿ, ಆದರೆ ಇವತ್ತು ನಾನು ಕಷ್ಟದಲ್ಲಿದ್ದೀನಿ, ನನಗೆ ಯಾರೂ ಆಗ್ತಿಲ್ಲ, ನನ್ನ ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ, ಸಾಲದ ಒತ್ತಡ ಜಾಸ್ತಿ ಆಗಿಬಿಟ್ಟಿದೆ, ನನಗೆ ಬದುಕೋದಿಕ್ಕೂ ಆಗ್ತಿಲ್ಲ, ಒಂದೊಂದು ದಿನವೂ ಒಂದು ಯುಗ ಥರ ಕಳೀತಾ ಇದ್ದೀನಿ, ನಾನು ಏನಕ್ಕಾದರೂ ಬದುಕಿದ್ದೀನೋ, ಯಾಕಾದರೂ ಭಗವಂತ ಭೂಮಿ ಮೇಲೆ ನನ್ನ ಬಿಟ್ಟಿದ್ದಾರೋ ಅಂತ ಕೆಲವ್ರು ಹೇಳ್ತೀರ. ಯಾಕೆ ಅಂತಂದರೆ ನೀವು ಬೇರೆಯವ್ರಿಗೋಸ್ಕರ ಒಂದು ದುಡ್ಡು ಕಾಸು ಅಂತ ಈಸ್ಕೊಂಡು ಕೊಟ್ಟುಬಿಟ್ಟಿರ್ತೀರ, ಅವ್ರ ನಂಬಿಕೆ ನಿಮ್ಮ ಹತ್ರ ಉಳಿಸ್ಕೊಳ್ಳೋದಿಲ್ಲ. ಅವರು ನಂಬಿಕೆ ಉಳಿಸ್ಕೊಳ್ದಿರ ನಿಮಗೆ ಅನ್ಯಾಯ ಮಾಡೋವಂಥದ್ದು. ನಿಮ್ಮ ಹತ್ರ ಒಂದು ದುಡ್ಡು ಕಾಸು ಇಸ್ಕೊಳ್ಳೋ ತನಕ, ಹಣ ಕಾಸು ಇಸ್ಕೊಳ್ಳೋ ತನಕ, ಸಹಾಯ ಪಡೆಯೋ ತನಕ ನಿಮ್ಮ ಹತ್ರ ಅವ್ರು ಚೆನ್ನಾಗಿರ್ತಾರೆ, ನಂತರ ನಿಮಗೆ ಮೋಸ ಮಾಡೋವಂಥದ್ದು. ಇದನ್ನು ಹಲ್ವಾರು ಜೀವನದಲ್ಲಿ ನಾವು ನೋಡ್ತಾ ಇರ್ತೀವಿ. ಬೇರೆಯವರು ಅನುಭವಿಸಿರೋ ಕಷ್ಟನ ಅವ್ರು ಹೇಳ್ತಿರ್ತಾರೆ, ನಾನು ಈ ಥರ ಯಾರಿಗೋ ದುಡ್ಡು ಇಸ್ಕೊಟ್ಟೆ, ಇವಾಗ ಅವರೆಲ್ಲ ಚೆನ್ನಾಗಿದ್ದಾರೆ, ಆದರೆ ಕಷ್ಟಕ್ಕೆ ನಾನು ಸಿಕ್ಕಾಕೊಂಡಿದ್ದೀನಿ, ಬಡ್ಡಿ ಕಟ್ಟಿ ನಾನು ತುಂಬ ಲಾಸ್ ಆಗಿಬಿಟ್ಟಿದ್ದೀನಿ, ಇವತ್ತು ನಾನು ಕಷ್ಟದಲ್ಲಿದ್ದೀನಿ ಅಂತ ಸಹಾಯ ಕೇಳಿದ್ರು ಯಾರೂ ಸಹಾಯ ಮಾಡ್ತಿಲ್ಲ, ನನಗೆ ಸಾಲದವ್ರ ಒತ್ತಡ ತಡೆಯೋಕ್ಕಾಗ್ತಿಲ್ಲ, ಈ ಕಡೆ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹಲವಾರು ಸಮಸ್ಯೆಗಳನ್ನ ಹೇಳ್ಕೊತಿರ್ತಾರೆ. ನೋಡಿ, ನೀವು ಯಾರನ್ನಾದರೂ ನಂಬೋದಕ್ಕೆ ಮುಂಚೆ ಅವ್ರು ಒಳ್ಳೆಯವರ ಕೆಟ್ಟವರ, ಸಂಬಂಧದವರಾಗಿದ್ದರೂ ಪರವಾಗಿಲ್ಲ, ಕೆಲವರು ಸ್ವಾರ್ಥಿಗಳಿರ್ತಾರೆ, ಅವ್ರ ಕೆಲಸ ಆಗೋ ತನಕ ಅವರು ಚೆನ್ನಾಗೇ ಮಾತಾಡ್ತಾರೆ, ನಿಮಗೆ ನಂಬಿಸ್ತಾರೆ. ಅವರು ನಿಮ್ಮಿಂದ ಸಹಾಯ ಆಗಬೇಕು ಅಂದರೆ ಅವ್ರು ಯಾವ ಥರ ಬೇಕಾದರೂ ನಾಟಕ ಬೇಕಾದರೂ ಆಡ್ತಾರೆ, ಮಾತುಗಳು ಬೇಕಾದ್ರೂ ಆಡ್ತಾರೆ. ನೀವು ಆ ಮಾತಿಗೆಲ್ಲ ನೀವು ಸೊಪ್ಪಾಕೋದಕ್ಕೆ ಹೋಗಬೇಡಿ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಏಕೆ ಅಂತಂದರೆ ಸ್ವಾರ್ಥಿಗಳು ಅಂತ ಗೊತ್ತಾಗ್ತಿದ್ದಂಗೆ ನೀವು ಎಷ್ಟು ದೂರ ಇರಬೇಕೋ ಆ ರೀತಿ ದೂರ ಇದ್ದುಬಿಡಿ. ನೀವು ಕಷ್ಟದಲ್ಲಿರಬೇಕಾದ್ರೆ ಅವ್ರು ಏನಾದರೂ ಬರ್ತಾರಾ, ನಿಮಗೆ ಸಹಾಯ ಮಾಡ್ತಾರಾ? ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಜೊತೆಗಿರೋರು ಅಂದರೆ ನಿಮ್ಮ ಗಂಡ ಮಕ್ಕಳು, ನಿಮ್ಮ ಹೆಂಡ್ತಿ ಮಕ್ಕಳು, ನಿಮ್ಮ ಸಂಸಾರ ಅಷ್ಟೇ ನಿಮ್ಮ ಜೊತೆಗಿರೋವಂಥದ್ದು, ಬೇರೆ ಯಾರು ಬರೋದಿಲ್ಲ. ಏಕೆಂತಂದರೆ ನಾವು ಜೀವನದಲ್ಲಿ ಈ ಥರ ಎಲ್ಲ ನೋಡ್ತಿರ್ತೀವಲ್ವ. ಸ್ವಾರ್ಥಿಗಳಿರೋಂಥ ಜಾಗದಲ್ಲಿ ಆಗಲಿ, ಅವರು ಹತ್ರನಾಗಲಿ ನಾವಿರೋದಕ್ಕೂ ಸಹ ಹೋಗ್ಬಾರ್ದು, ಸುಳಿಯೋದಕ್ಕೆ ಹೋಗ್ಬಾರ್ದು. ಒಬ್ಬರು ಯೋಗ್ಯತೆ ಗೊತ್ತಾಯ್ತಾ ನಿಮಗೆ ಈ ಥರ ಅನ್ನೋದು, ಅಲ್ಲಿಗೆ ಬಿಟ್ಟುಬಿಡಿ. ನೀವು ಅದನ್ನು ಮುಂದುವರ್ಸೋಕ್ಕೂ ಸಹ ಹೋಗಬೇಡಿ, ಅಲ್ಲಿಗೆ ಕಟ್ ಮಾಡ್ಕೋಬೇಡಿ ನಿಮ್ಮ ಸಂಬಂಧನ. ಅದು ಎಂಥ ಸಂಬಂಧನೇ ಆಗಿರಲಿ, ಅಕ್ಕ ತಂಗಿ ಸಂಬಂಧ ಆಗಿರಲಿ, ಅಣ್ಣ ತಮ್ಮ ಸಂಬಂಧ ಆಗಿರಲಿ,
ಇಲ್ಲ ನಿಮ್ಮ ಫ್ರೆಂಡ್ಶಿಪ್ ಸಂಬಂಧ ಆಗಿರಲಿ, ಯಾವುದೇ ಆಗಿರಲಿ, ನೀವು ಜಾಸ್ತಿ ಬೆಳೆಸೋದಕ್ಕೆ ಹೋಗಬೇಡಿ. ಒಬ್ರಿಗೆ ಯೋಗ್ಯತೆ ಇಷ್ಟು ಅಂತ ಗೊತ್ತಾಗ್ತಿದ್ದಂಗೆ ಅವ್ರನ್ನ ದೂರ ಇಟ್ಬಿಡಿ. ಇವಾಗ ನೀವು ಕಷ್ಟದಲ್ಲಿದ್ದೀರಲ್ಲ, ಯಾರಾದರೂ ಬರ್ತಾರಾ ಇವಾಗ ನಿಮ್ಮ ಕಷ್ಟ ದೂರ ಮಾಡೋದಕ್ಕೆ? ನೀವು ದೇವ್ರ ಮುಂದೆ ಕೂತ್ಕೊಂಡು ಎಷ್ಟು ಅಳ್ತೀರಾ, ನೀವು ಎಷ್ಟು ಕಣ್ಣೀರಾಗ್ತೀರಾ? ನಿಮ್ಮನ್ನು ನಂಬ್ಕೊಂಡಿರೋರು ಅವರು ನೆಮ್ಮದಿಯಾಗಿರೋಕ್ಕಾಗುತ್ತಾ? ನೆಮ್ಮದಿಯಾಗಿ ಎರಡೊತ್ತು ಊಟ ತಿಂದು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗುತ್ತಾ? ಯಾವ ಟೈಮಲ್ಲಿ ಸಾಲದವ್ರು ಬರ್ತಾರೋ, ಯಾವ ಟೈಮಲ್ಲಿ ನಮ್ಮ ಮರ್ಯಾದೆ ತೆಗಿತಾರೋ, 4 ಜನದ ಎದುರುಗಡೆ ಎಲ್ಲಿ ನಮಗೆ ಮರ್ಯಾದೆ ತೆಗಿತಾರೋ ಅಂತ ಎಷ್ಟು ಹೆದ್ರುಕೊಂಡೇ ನೀವು ಬದುಕ್ತಾ ಇರ್ತೀರ. ಇಂಥ ಟೈಮಲ್ಲಿ ಅವ್ರು ಬರ್ತಾರಾ? ನೀವು ಯಾರಿಗೆ ಸಹಾಯ ಮಾಡಿರ್ತೀರ ನೋಡಿ, ಅವ್ರು ಬರ್ತಾರಾ? ಬರೋದಿಲ್ಲ. ಏಕೆಂತಂದರೆ ನಾವು ಪ್ರಪಂಚದಲ್ಲಿ ಈ ಥರ ಎಲ್ಲ ನೋಡ್ತಾ ಇರ್ತೀವಲ್ವ. ನಮ್ಮಲ್ಲಿ ಅನುಭವ ಆಗಿಲ್ಲ ಅಂತಂದರೂ ಬೇರೆಯವರು ಅನುಭವಿಸ್ತಿರ್ತಾರಲ್ಲ, ಅದನ್ನ ನೋಡಾದರೂ ನೀವು ಪಾಠ ಕಲ್ತ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನಾನು ವಿಡಿಯೋದಲ್ಲಿ ಹೇಳೋದೆಲ್ಲ ನಮ್ಮ ಜೀವನಕ್ಕೆ ಅನುಸಾರವಾದಂಥ ಮಾತುಗಳು ನಾನು ಹೇಳೋವಂಥದ್ದು. ನಾವು ಹೇಗೆ ಜೀವನ ಮಾಡಬೇಕು, ಜನರಿಂದ ಯಾವ ರೀತಿ ನಾವು ದೂರ ಇರಬೇಕು, ಮಕ್ಕಳು ಮರಿನ ಯಾವ ರೀತಿ ಸಾಕಬೇಕು, ಗಂಡ ಹೆಂಡತಿ ಸಂಬಂಧ ಯಾವ ಥರ ಇರಬೇಕು, ಬೇರೆಯವ್ರನ್ನ ನಾವು ಯಾವ ರೀತಿ ನೋಡ್ಕೋಬೇಕು, ಯಾವ ರೀತಿ ಇರಬೇಕು ಅಂತ ನನ್ನ ಜೀವನದಲ್ಲಿ ಏನೇನು ನಮಗೆ ಅನುಸಾರವಾಗಿರುತ್ತೋ ಅದನ್ನೇ ನಾನು ಹೇಳೋ ಅಂಥದ್ದು. ಪ್ರತಿಯೊಂದು ಅಷ್ಟೇ ನಾನು ಹೇಳೋ ಅಂಥ ಮಾತುಗಳಾಗಲಿ, ವಿಡಿಯೋದಲ್ಲಿ ಹೇಳೋದಾಗಲಿ, ಅದೆಲ್ಲನೂ ಒಬ್ಬ ಮನುಷ್ಯನಿಗೆ ಜೀವನಕ್ಕೆ ಅನುಸಾರವಾಗಿರೋವಂಥ ಮಾತುಗಳನ್ನೇ ನಾನು ಹೇಳೋವಂಥದ್ದು. ಏಕೆಂತಂದರೆ ಈ ಥರ ಕಷ್ಟನೆಲ್ಲ ನಾವು ಅನುಭವಿಸಿರ್ತೀವಿ. ನಾವು ಅನುಭವಿಸಿಲ್ಲ ಅಂದರೆ ನಮ್ಮ ಬಾಯಿಯಿಂದ ಈ ಥರ ಮಾತುಗಳು ಬರೋದಿಲ್ಲ. ಇಲ್ಲಾಂದರೆ ನಾವು ಅನುಭವಿಸಿಲ್ಲ ಅಂದರೂ ಬೇರೆ ಯಾರಾದರೂ ಅನುಭವಿಸ್ತಿರ್ತಾರಲ್ಲ, ಅದನ್ನಾದರೂ ನೋಡಿ ನಾವು ಪಾಠ ಕಲಿಯುವಂಥದ್ದು. ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು, ಯಾವ ರೀತಿ ನಾವಿರಬೇಕು, ಮತ್ತು ತಂದೆ ತಾಯಿಗೆ ಮಕ್ಕಳು ಮರ್ಯಾದೆ ಕೊಡ್ದಿರೋದಾಗಿರ್ಬೋದು. ಈಗ ಮಕ್ಕಳನ್ನ ಎಷ್ಟು ನಾವು ಮುದ್ದಾಗಿ ಎಷ್ಟು ಕೇರಿಂದ ನಾವು ಸಾಕ್ತೀವಿ, ಆದರೆ ಬೆಳೀತಾ ಬೆಳೀತಾ ಅವರು ನಮ್ಮ ಕೈ ತಪ್ಪಿ ಹೋಗೋವಂಥದ್ದು. ಗಂಡ ಹೆಂಡ್ತಿಗೆ ಮೋಸ ಮಾಡೋದು, ಹೆಂಡ್ತಿ ಗಂಡಂಗೆ ಮೋಸ ಮಾಡೋದು, ಅಕ್ಕ ತಮ್ಮಂಗೆ ಮೋಸ ಮಾಡೋದು, ಈ ಥರ ಎಲ್ಲ ಜೀವನದಲ್ಲಿ ನಡೀತಾ ಇರುತ್ತೆ ಅಲ್ವಾ. ಇದೆಲ್ಲ ಸರ್ವೇ ಸಾಮಾನ್ಯ. ಒಂದು ಸತಿ ಅವರು ಗುಣ ಗೊತ್ತಾಗ್ತಿದ್ದಂಗೆ ನೀವು ಅಲ್ಲಿಗೆ ಕಟ್ ಮಾಡ್ಕೊಂಬಿಡಿ, ಅದನ್ನು ಬೆಳೆಸೋದಕ್ಕೆ ಹೋಗಬೇಡಿ. ಈಗ ಕೆಲವರು ಒಂದು ಸತಿ ಮೋಸ ಮಾಡೋಗಿರ್ತಾರೆ, ತಪ್ಪಾಯಿತು ನಾನು ತಿರ್ಗಿ ಆ ಥರ ಮಾಡೋದಿಲ್ಲ, ನಿನ್ನ ಸ್ನೇಹ ಚೆನ್ನಾಗಿರಲಿ, ಸಂಬಂಧ ಚೆನ್ನಾಗಿರಲಿ ಅಂತ ಕೆಲವರು ಬರ್ತಾರೆ. ಆವಾಗ ನೀವು ಜಾಸ್ತಿ ನಂಬೋದಕ್ಕೆ ಹೋಗಬೇಡಿ. ಅವ್ರನ್ನ ಯಾವಾಗ ಎಲ್ಲಿ ಇಟ್ಕೋಬೇಕು ಅಂದರೆ ಬರೀ ಊಟ ತಿಂಡಿ ಅಷ್ಟರಲ್ಲಿ ಮಾತ್ರ ಇಟ್ಕೋಬೇಕು. ದುಡ್ಡು ಕಾಸಲ್ಲಾಗಿರ್ಬೋದು, ಒಂದು ಕೊಡೋದು ತೊಗೊಳೋದ್ರಲ್ಲಾಗಿರ್ಬೋದು, ಇದರಲ್ಲೆಲ್ಲ ನೀವು ಜಾಸ್ತಿ ಅವ್ರನ್ನ ಸಲಿಗೆ ಕೊಡೋದಕ್ಕೆ ಹೋಗ್ಬೇಡಿ. ಅತಿ ಅವ್ರನ್ನ ಹತ್ರ ಬಿಟ್ಕೊಳ್ಳೋದಕ್ಕೋಸ್ಕರ ಹೋಗ್ಬೇಡಿ. ಎಷ್ಟರಲ್ಲಿ ಇಟ್ಕೋಬೇಕೋ ಅಷ್ಟರಲ್ಲಿ ಇಟ್ಕೋಬೇಕು. ಯಾಕೆಂತಂದರೆ ಒಂದು ಸತಿ ನೀವು ನೋವು ತಿಂದಿರ್ತೀರಲ್ಲ, ಪದೇ ಪದೇ ಏನಕ್ಕೆ ನೋವು ತಿನ್ನೋ ಅಂತ ಕೆಲಸ ಮಾಡ್ಕೋಬೇಡಿ ಅಂತ ನಾನು ಕೇಳ್ತೀನಿ. ಏಕೆಂತಂದರೆ ನಾನು ಹೇಳೋ ಮಾತಲ್ಲಿ ಕೆಲವು ಜನಕ್ಕೆ ಬೇಜಾರು ಆಗ್ಬೋದು, ಕೆಲವು ಜನಕ್ಕೆ ಸಮಾಧಾನನೂ ಕೊಡ್ಬೋದು, ಕೆಲವು ಜನಕ್ಕೆ ಮುಂದೆ ದಾರಿದೀಪನೂ ಆಗ್ಬೋದು. ನಾನು ಹೇಳೋವಂಥ ಮಾತುಗಳಿಂದ ಯಾರಿಗಾದ್ರೂ ಬೇಜಾರಾಗುತ್ತೆ ಅನ್ನೋದಾಯಿತು ಅಂತಂದರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಪ್ರತಿಯೊಬ್ಬರು ಮನುಷ್ಯನ ಜೀವನದಲ್ಲೂ ಇದೆಲ್ಲ ನಡೆಯೋವಂಥದ್ದೇ, ನಡೀತಾ ಇರುತ್ತೆ. ಮುಂದೆ ಯಾರಾದರೂ ಮಾಡೋದಕ್ಕೆ ಈ ಥರ ಒಂದು ಯೋಚನೆ ಮಾಡ್ತಿರುವಾಗಲೂ ಸಹ ನಿಮಗೆ ಈ ಮಾತುಗಳು ನೆನಪಾಗಬೇಕು ಅಂತಲೇ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಅಷ್ಟೇ ನಮ್ಮ ಜೀವನಕ್ಕೆ ಅನುಸಾರವಾಗಿರೋವಂಥ ಮಾತುಗಳನ್ನೇ ನಾನು ಹೇಳೋವಂಥದ್ದು. ಈಗ ದೇವರು ನಾವು ನಂಬ್ತಾ ಇದ್ದೀವಿ ಅಂತಂದರೆ ದೇವರು ನಮಗೆ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ನಾವು ಜನ ನಂಬ್ತಾ ಇದ್ದೀವಿ ಅಂತಂದರೆ ಅವರು ನಮಗೇನು ಕೊಡೋದಿಲ್ಲ, ಅವರಿಂದ ನಮಗೇನು ಒಂದು ಸಹಾಯ ಅನ್ನೋದು ಆಗೋದಿಲ್ಲ. ಮತ್ತು ಏನಕ್ಕೆ ನೀವು ಜನ ನಂಬ್ತೀರಾ? ಜನ ನಂಬೋದಕ್ಕೆ ಹೋಗಬೇಡಿ, ದೇವ್ರನ್ನ ನಂಬಿ. ನೀವು 3 ಹೊತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿ, ಮನಸ್ಸಿನ ತುಂಬ ದೇವತೆಗಳನ್ನ ಆರಾಧಿಸಿ. ಈಗ ನೀವು ಸಂಬಂಧದ ಮನೆಗೆ ಹೋಗ್ತೀರಾ, ಒಂದು ಫ್ರೆಂಡ್ಶಿಪ್ ಮನೆಗೆ ಹೋಗ್ತೀರಾ, ಇಲ್ಲ ಒಂದು ರಜಾ ಬಂದರೆ ಯಾರ್ದಾರು ಮನೆಗೆ ಹೋಗ್ತೀರಲ್ಲ, ಆ ಥರ ಹೋಗೋ ಬದಲು ನೀವು ಒಂದು ದೇವಸ್ಥಾನಗಳ್ಗೆ ಹೋಗಿ. ನಾನು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ, ಸಂಬಂಧಕ್ಕೆ ಹೋಗ್ತಾ ಇದ್ದೀನಿ ಅಂತಲೇ ತಿಳ್ಕೊಂಡು ದೇವಸ್ಥಾನಗಳ್ಗೆ ಹೋಗಿ ದೇವ್ರ ಪ್ರೀತಿ ಸಂಪಾದನೆ ಮಾಡಿ, ದೇವ್ರ ಅನುಗ್ರಹ ಪಡ್ಕೊಳ್ಳಿ. ಆವಾಗ ನಿಮ್ಮ ಕಷ್ಟ ಕಾಲದಲ್ಲಿ ದೇವರು ನಿಮ್ಮ ದಾರಿ ತೋರಿಸ್ತಾನೆ. ನಿಮಗೆ ಕಂಗಾಲಾಗಿ ಕೂತಿದ್ದಾಗ ದೇವರು ದಿಕ್ಕಾಗಿ ಬರ್ತಾರೆ. ನಿಮ್ಮ ಕಷ್ಟನೆಲ್ಲ ದೇವ್ರ ಮುಂದೆ ಕೂತ್ಕೊಂಡು ಹೇಳ್ಕೊಂಡಾಗ ದೇವ್ರುಗಳೇ ನಿಮಗೆ ಸೂಚನೆ ಕೊಡ್ತಾರೆ. ಯಾರಾದರೂ ನಿಮ್ಮ ಮಧ್ಯದಲ್ಲಿ ಬಂದು ನಿಮ್ಗೆ ಆಗದೇ ಇರೋರಾಗಿರ್ಬೋದು, ಏನಾದರೂ ಈ ಥರ ಏನಾದರೂ ನಿಮಗೆ ಅಡ್ಡ ದಾರಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂಗೆ ದೇವ್ರುಗಳು ನಿಮ್ಮನ್ನು ಪಾರು ಮಾಡ್ತಾರೆ. ಆ ದಾರಿಗೆ ಹೋಗಬೇಡ, ನಿನ್ಗೆ ಒಳ್ಳೇದಾಗೋದಿಲ್ಲ, ಅವರು ನಿನಗೆ ಮೋಸ ಮಾಡ್ತಿದ್ದಾರೆ, ಅವರು ವಂಚನೆ ಮಾಡ್ತಾರೆ, ನಿನ್ನನ್ನು ದಟ್ಟ ದರಿದ್ರರಾಗಿ ಮಾಡ್ತಾರೆ, ಅವ್ರನ್ನ ನಂಬೇಡ ಅಂತ ದೇವ್ರುಗಳು ಸೂಚನೆ ಕೊಡ್ತಾರೆ. ಏಕೆಂತಂದರೆ ದೇವ್ರನ್ನ ನಾವು ನಂಬಿದ್ವಿ ಅಂತಂದರೆ ದೇವ್ರುಗಳು ನಮ್ಮನ್ನು ಹಾಳಾಗೋದಕ್ಕಾಗಲಿ ದಾರಿ ತಪ್ಪಿಸೋದಕ್ಕಾಗಲಿ ಯಾರನ್ನೇ ಆಗಲಿ ಬಿಡೋದಿಲ್ಲ ಭಗವಂತ.
ಇದು ನನ್ನ ಅನುಭವದ ಮಾತು ಅಂತಲೇ ತಿಳ್ಕೊಳ್ಳಿ ನೀವು. ನಿಮಗೆ ಕಷ್ಟ ಬಂದಾಗ ದೇವ್ರ ಸಹಾಯ ಕೇಳಿ, ದೇವ್ರ ಸಹಾಯ ಮಾಡ್ತಾರೆ. ಜನದ ಹತ್ರ ಸಹಾಯ ಕೇಳೋಕ್ಕೋಗಿ ಖಂಡಿತ ಜನ ಅಂತೂ ಸಹಾಯ ಮಾಡೋದಿಲ್ಲ, ಇದ್ರೂ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಹಾಗಾಗಿ ನಾನು ಹೇಳೋದು, ದೇವ್ರನ್ನ ಜಾಸ್ತಿ ನೀವು ಪೂಜೆ ಮಾಡಿ, ದೇವಸ್ಥಾನಗಳ್ಗೋಗಿ ದೇವ್ರನ್ನ 24 ಗಂಟೆ ದೇವ್ರನ್ನ ಸ್ಮರಣೆ ಮಾಡಿ. ಸತ್ಯ, ಧರ್ಮ, ನ್ಯಾಯ, ನೀತಿ ಇದನ್ನೆಲ್ಲ ಒಬ್ಬ ಮನುಷ್ಯ ಪಾಲಿಸ್ತಾನೋ ಆ ಮನುಷ್ಯನ ಜೊತೆಗೆ ಭಗವಂತ ಇದ್ದು ಅವ್ನು ಕೇಳಿದಂಥ ವರ ಕೊಡೋದು. ಏಕೆಂತಂದರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಲ್ಲ, ಸತ್ಯ ಧರ್ಮ ಎಲ್ಲಿದೆಯೋ ಅಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾರಲ್ಲ, ಹಾಗೆ ಸತ್ಯ ಧರ್ಮ ಎಲ್ಲಿ ಇರುತ್ತೋ ಅಲ್ಲಿ ಭಗವಂತ ಇರ್ತಾರೆ. ನಾವು ಆ ದಾರಿಗೆ ಹೋಗ್ಬೇಕೇ ಹೊರತು ಅನ್ಯಾಯ ದಾರಿಗೆ ಯಾವತ್ತೂ ಹೋಗ್ಬಾರ್ದು. ಅನ್ಯಾಯ ದಾರಿಗೆ ಹೋಯ್ತು ಅಂತಂದರೆ ನಮಗೆ ದೇವ್ರುಗಳು ಅನುಗ್ರಹ ಮಾಡೋದಿಲ್ಲ, ನಮ್ಗೆ ಒಳ್ಳೇದು ಮಾಡೋದಿಲ್ಲ. ನಾವಿಷ್ಟೊಂದು ಅರ್ಥ ಮಾಡ್ಕೋಬೇಕು. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.